ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ಇವತ್ತಿನ ಸಂಚಿಕೆಯಲ್ಲಿ ಹೆಸರಿಗೆ ತಕ್ಕ ಬಾಗಿಲು ಯಾವ ರೀತಿ ನಾವು ಸೆಟ್ ಮಾಡಬೇಕು ಮತ್ತೆ ಅದನ್ನ ಯಾವ ರೀತಿ ನಾವು ಅನುಸರಿಸಿದರೆ ನಮಗೆ ಸರಿಯಾದ ಉಪಯೋಗಗಳಾಗತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಾವು ಹಿಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳಿದ್ದೆ. ಅದು ಇವತ್ತಿನ ಸಂಚಿಕೆ ವಿಚಾರಗಳನ್ನ ನಿಮಗೆ ತಿಳಿಸುತ್ತೇನೆ. ಇದೇ ರೀತಿ ಇದಕ್ಕೆ ಅನುಗುಣವಾಗಿ ನಾವು ಬಾಗಿಲು ಇಡಬೇಕಾದರೆ ಯಾವ ದಿಕ್ಕು, ಯಾವ ರೀತಿ, ಯಾವ್ಯಾವ ಅಕ್ಷರದವರಿಗೆ ಯಾವ್ಯಾವ ಬಾಗಿಲು ಆಗಿ ಬರುತ್ತೆ, ಅದು ಯಾವ ರೀತಿ ನಾವು ತೆಗೆದುಕೊಳ್ಳಬೇಕು, ಅದರಿಂದ ನಮಗೆ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. 9 ಭಾಗಗಳನ್ನು ಮಾಡಿದಾಗ ಈ ಭಾಗಗಳಲ್ಲಿ ನಾವು 8 ದಿಕ್ಕಿಗೂ ಒಂದೊಂದು ಮಹತ್ವ ಇದೆ. ಅದು ಯಾವ ರೀತಿ ನಮ್ಮ ಮೇಲೆ ಪ್ರಭಾವಗಳು ಬೀರತ್ತೆ ಮತ್ತೆ ಈ ಸ್ಥಾನಗಳಿಗೆ ಮಹತ್ವವೇನು ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಸ್ಥಾನ ಕರ್ಮಸ್ಥಾನ, 2ನೇ ಸ್ಥಾನ ಧನಸ್ಥಾನ, 3ನೇ ಸ್ಥಾನ ಕಮ್ಯುನಿಕೇಶನ್ ಅಥವಾ ಸಂವಹನ ಸ್ಥಾನ ಅಂತ ಹೇಳ್ತೀವಿ. 4ನೇ ಸ್ಥಾನ, 4ನೇದು ದುಸ್ಥಾನ ಅಂತ ಹೇಳ್ತೀವಿ. ಅದೇ ರೀತಿ 5ನೇ ಸ್ಥಾನ ಸುಖ ಸ್ಥಾನ ಅಂತ ಹೇಳ್ತೇವೆ ಮತ್ತು 6ನೇ ಸ್ಥಾನ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ ಮತ್ತು 7ನೇ ಸ್ಥಾನ ವ್ಯವಹಾರ ಸ್ಥಾನ ಅಂತ ಹೇಳ್ತೇವೆ ಮತ್ತು 8ನೇದು ರೋಗ ಸ್ಥಾನ ಅಂತ ಹೇಳ್ತೇವೆ. ಈ ರೀತಿ ಈ 8 ದಿಕ್ಕುಗಳಿಗೂ ನಾವು ಈ ಸ್ಥಾನಗಳನ್ನ ಕೊಟ್ಟಿದ್ದೇವೆ. ನಾವು ಮನೆ ಬಾಗಿಲು ಇಡಬೇಕಾದರೆ ನಮ್ಮ ಹೆಸರಿನಿಗೆ ತಕ್ಕ ಬಾಗಲದಲ್ಲಿ ನಮ್ಮ ಹೆಸರಿಗೆ ಯಾವ ಬಾಗಿಲು ಬಂದಿದೆ ಆ ಸಮಸ್ಯೆ ನಮಗೆ ಅನುಭವಗಳಾಗ್ತವೆ. ಅದೇ ರೀತಿ ಇಲ್ಲಿ ಉದಾಹರಣೆಯಾಗಿ ಯಾರ್ಯಾರಿಗೆ ಯಾವ್ಯಾವ ಬಾಗಿಲ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳೋಣ. ಉದಾಹರಣೆಯಾಗಿ ನಾವು ಅ ಅಕ್ಷರದವರಿಗೆ ತಗೊಂಡಾಗ ಅ ಅಕ್ಷರ ಅನ್ನೋದು ಇದು ಮೊದಲನೇ ಸ್ಥಾನ. ಅವಾಗ ಇದು ಆಗ್ನೇಯ ಅನ್ನೋದು 2ನೇ ಸ್ಥಾನ ಆಗತ್ತೆ, ದಕ್ಷಿಣ ಅನ್ನೋದು 3ನೇ ಸ್ಥಾನ ಆಗತ್ತೆ, ನೈಋತ್ಯ ಅನ್ನೋದು 4ನೇ ಸ್ಥಾನವಾಗತ್ತೆ, ಪಶ್ಚಿಮ ಅನ್ನೋದು 5ನೇ ಸ್ಥಾನ ಆಗತ್ತೆ ಮತ್ತು ವಾಯುವ್ಯ ಅನ್ನೋದು 6ನೇ ಸ್ಥಾನ ಆಗತ್ತೆ. ಉತ್ತರ ದಿಕ್ಕು ಇದು 7ನೇ ಸ್ಥಾನ ಆಗತ್ತೆ ಮತ್ತು ಈಶಾನ್ಯ ಅನ್ನೋದು 8ನೇ ಸ್ಥಾನವಾಗತ್ತೆ. ಈ ಸ್ಥಾನಗಳನ್ನ ನಾವು ತೆಗೆದುಕೊಂಡಾಗ ಅ ಅಕ್ಷರದಲ್ಲಿ ಸಪೋಸ್ ಅರುಣ ಅಂತ ತಗೊಳ್ಳೋಣ ಅಥವಾ ಅರುಣ್ ಅಂತ ತಗೊಳ್ಳೋಣ. ಅರುಣ್ ಅನ್ನೋ ಅಕ್ಷರಕ್ಕೆ ನಾವು ಮೊದಲನೇದಾಗಿ ಈ ಇದರಲ್ಲಿ ತಗೊಂಡಾಗ ಮೊದಲನೇ ಸ್ಥಾನ. ಈ ಮೊದಲನೇ ಸ್ಥಾನ ಅನ್ನೋದೇನಿದೆ, ಈ ಜಾಗದಲ್ಲಿ ಪೂರ್ವ ದಿಕ್ಕಿನಲ್ಲಿ ಏನಾದರೂ ಬಾಗಿಲು ಬಂದಿತ್ತಂದ್ರೆ ಇದು ಮೊದಲನೇ ಸ್ಥಾನ ಅನ್ನೋದು ಕರ್ಮಸ್ಥಾನ. ಕರ್ಮಸ್ಥಾನದಲ್ಲಿ ನಮಗೆ ಬಾಗಿಲು ಬಂದಾಗ ನಮ್ಮ ಜನ್ಮಾಂತರದ ಕರ್ಮ ಫಲವನ್ನ ಅಥವಾ ನಮಗೆ ಆಗುವಂತ ತೊಂದರೆಗಳನ್ನ ಅನುಭವಿಸ್ಲಿಕ್ಕೆ ಇದು ಬಾಗಿಲು ನಮಗೆ ಸಿಕ್ಕಿರುತ್ತೆ. ಇದು ಕರ್ಮಸ್ಥಾನ ಅನ್ನುವುದೇನೋ ಅನುಭವಿಸುವ ಒಂದು ಅನುಭವಕ್ಕೆ ಇದಕ್ಕೆ ಕರ್ಮಸ್ಥಾನ ಅಂತ ಹೇಳ್ತೇವೆ. ಇವರಿಗೆ ಅರುಣ್ ಅನ್ನೋರಿಗೆ ಮೊದಲನೇ ಸ್ಥಾನದಲ್ಲಿ ಬಂದಾಗ
ಇವರಿಗೆ ಕರ್ಮಸ್ಥಾನ ಅನ್ನೋದು ಬಾಗಿಲು ಇರುತ್ತೆ. ಅದೇ ರೀತಿ ಇವರಿಗೆ 2ನೇ ಸ್ಥಾನ ನಾವು ತೆಗೆದುಕೊಂಡಾಗ ಇದು ಆಗ್ನೇಯ ದಿಕ್ಕು ಬರುತ್ತೆ. 1ನೇ ದಿಕ್ಕು ಪೂರ್ವ, ಇಲ್ಲಿ ಬರದ್ ಬಿಡೋಣ. 1ನೇ ದಿಕ್ಕು ಪೂರ್ವ, 2ನೇದ್ದು ಆಗ್ನೇಯ, 3ನೇದ್ದು ದಕ್ಷಿಣ, 4ನೇದ್ದು ನೈಋತ್ಯ, 5ನೇದ್ದು ಪಶ್ಚಿಮ, 6ನೇದ್ದು ವಾಯವ್ಯ, 7ನೇದ್ದು ಉತ್ತರ ದಿಕ್ಕು, 8ನೇ ಸ್ಥಾನ ಈಶಾನ್ಯ. ಈ ರೀತಿ ನಾವು ಸ್ಥಾನಗಳನ್ನು ಗುರುತಿಸಿಕೊಂಡು ಇಲ್ಲಿ 1ನೇ ಸ್ಥಾನ ಅನ್ನೋದೇನಿದೆ, ಇವರಿಗೆ ಪೂರ್ವ ದಿಕ್ಕು ಅನ್ನೋದು 1ನೇ ಸ್ಥಾನ. ಇದು ಕರ್ಮ ಸ್ಥಾನದಲ್ಲಿ ಬಂದಿದೆ ಬಾಗಿಲು. ನಂತರ 2ನೇ ಸ್ಥಾನ, ಸಪೋಸ್ ಇವರಿಗೆ ಈ ಸ್ಥಾನದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ಬಾಗಿಲು ಬಂದಿತ್ತಂದ್ರೆ ಅದು ಧನಸ್ಥಾನ ಅಂತ ಹೇಳ್ತೇವೆ. ಮತ್ತು 3ನೇ ಸ್ಥಾನ, ಸಪೋಸ್ ದಕ್ಷಿಣದಲ್ಲಿ ಏನಾದರೂ ಬಾಗಿಲು ಬಂದಿತ್ತಂದ್ರೆ ಅದು ಸಂವಾದನ ಸ್ಥಾನ ಅಥವಾ ಕಮ್ಯುನಿಕೇಶನ್ ಅಂದ್ರೆ ನಾವು ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಮಾತುಕತೆ ಮಾಡುತ್ತಾ ಇರುವಂಥದ್ದು. ಅದೇ ರೀತಿ 4ನೇ ಸ್ಥಾನ ನಾವು ತೆಗೆದುಕೊಂಡಾಗ ನೈಋತ್ಯ ದಿಕ್ಕು ಅನ್ನೋದು ದುಸ್ಥಾನ. ಇದು ತುಂಬಾ ಕೆಟ್ಟ ಸ್ಥಾನವಾಗಿರುವುದರಿಂದ ಈ ಸ್ಥಾನದಲ್ಲಿ ಯಾವುದೇ ರೀತಿ ಯಾರಿಗೂ ಬಾಗಿಲು ಬರಬಾರದು. ಸಪೋಸ್ ಒಂದು ವೇಳೆ ಈ ಸ್ಥಾನದಲ್ಲಿ ಬಾಗಿಲು ಬಂದಾಗ ದುಸ್ಥಾನ, ಅಲ್ಲಿ ಎಲ್ಲವನ್ನು ಕೆಟ್ಟದ್ದೇ ಆಗುವಂಥದ್ದು. ನಮಗೆ ದುಸ್ಥಾನ ಅಂದ್ರೆ ಕೆಡಕುಗಳ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅದೇ ರೀತಿ ನಾವು 5ನೇ ಸ್ಥಾನವನ್ನು ತಗೊಂಡಾಗ ಇಲ್ಲಿ ಇವರಿಗೆ 5ನೇ ಸ್ಥಾನ ಅನ್ನೋದು ಪಶ್ಚಿಮ ಆಗುತ್ತೆ. ಇವರಿಗೆ 5ನೇ ಸ್ಥಾನ ಇಲ್ಲಿ ಏನಾಗುತ್ತೆ, ಸುಖ ಸ್ಥಾನ ಅಂತ ಹೇಳ್ತೀವಿ. ಒಂದು ವೇಳೆ ಇವರಿಗೆ ಪಶ್ಚಿಮ ದಿಕ್ಕಿನಲ್ಲಿ ಏನಾದರೂ ಬಾಗಿಲು ಇದ್ದಾಗ ಇದು ಸುಖ ಸ್ಥಾನ ಅಂತ ಹೇಳ್ತೇವೆ. ಅದೇ ರೀತಿ ವಾಯವ್ಯ ದಿಕ್ಕಿನಲ್ಲಿ ಅನ್ನೋದು ಇವರಿಗೆ 6ನೇ ಸ್ಥಾನ. ವಾಯವ್ಯ ದಿಕ್ಕಿನಲ್ಲಿ ಏನಾದರೂ ಬಾಗಿಲು ಬಂದಾಗ ಇದು 6ನೇ ಸ್ಥಾನವಾಗಿರೋದ್ರಿಂದ ಇದು ಉದ್ಯೋಗ ಸ್ಥಾನ. ಉದ್ಯೋಗಕ್ಕೆ ತುಂಬಾ ಸಪೋರ್ಟ್ ಮಾಡುವಂಥದ್ದು, ಅನುಕೂಲತೆಗಳಾಗುವಂಥದ್ದು ಇದು ಸ್ಥಾನ. ಅದೇ ರೀತಿ 7ನೇ ಸ್ಥಾನವನ್ನು ನಾವು ಇವರಿಗೆ ಉತ್ತರ ದಿಕ್ಕು ಬರುತ್ತದೆ. ಉತ್ತರ ದಿಕ್ಕಿನಲ್ಲಿ 7ನೇ ಸ್ಥಾನ ಅಂದ್ರೆ ವ್ಯವಹಾರಿಕ ಸ್ಥಾನ. ವ್ಯವಹಾರ, ಇವರು ಏನಾದರೂ ಬಿಸ್ನೆಸ್ ಮಾಡೋದಾಗ್ಲಿ, ವ್ಯವಹಾರಗಳನ್ನ ಬೇರೆ ಬೇರೆ ರೀತಿ ವ್ಯವಹಾರಗಳನ್ನ ಮಾಡಬೇಕಾದರೆ ಅವರಿಗೆ ತುಂಬಾ ವ್ಯವಹಾರಗಳಲ್ಲಿ ಅನುಕೂಲತೆಗಳು ಆಗುವಂಥದ್ದು ವ್ಯವಹಾರ ಸ್ಥಾನ. ಅದೇ ರೀತಿ 8ನೇ ಸ್ಥಾನ ಅಂದ್ರೆ ಇವರಿಗೆ ಈಶಾನ್ಯವಾಗುತ್ತೆ. ಈಶಾನ್ಯ ಸ್ಥಾನ ಅಂದ್ರೆ 8ನೇ ಸ್ಥಾನ ಅಂದ್ರೆ ರೋಗ ಸ್ಥಾನ ಅಂತ. ಈ ಸ್ಥಾನದಲ್ಲಿ ಏನಾದರೂ ಇವರಿಗೆ ಬಾಗಿಲು ಬಂದಿತ್ತಂದ್ರೆ ರೋಗ ಅಂದ್ರೆ ಯಾವುದೇ ರೀತಿ ಪ್ರತಿಯೊಂದರಲ್ಲೂ ತೊಂದರೆಗಳಾಗುವಂಥದ್ದು, ಯಾವುದರಲ್ಲೇನೋ ಅನುಕೂಲತೆಗಳಾಗಲ್ಲ, ಲಾಸ್ ಆಗುವಂಥದ್ದು, ಸಪೋರ್ಟ್ ಸಿಗದೆ ಇರುವಂಥದ್ದು. ಹಾಗಾಗಿ ರೋಗಸ್ಥಾನದಲ್ಲಿ ಬಾಗಿಲು ಬಂದಾಗ ಯಾವುದೇ ರೀತಿ ಅನುಕೂಲತೆ ಇಲ್ಲದೆ, ಅಭಿವೃದ್ಧಿಗಳಿಲ್ಲದೆ, ತೊಂದರೆಗಳ ಮೇಲೆ ಪ್ರತಿಯೊಂದರಲ್ಲೂ ತೊಂದರೆಗಳನ್ನ ನಾವು ಅನುಭವಿಸುತ್ತಾ ಹೋಗ್ತೀವಿ. ಈ ರೀತಿಯಾಗಿ ನಾವು ಮುಖ್ಯ ಬಾಗಿಲು ಅಥವಾ ಹೆಸರಿಗೆ ತಕ್ಕ ಬಾಗಿಲು ಇಟ್ಟಾಗ ಯಾರ್ಯಾರ ಮೇಲೆ ಯಾವ ರೀತಿ ಅನುಕೂಲತೆ ಅಥವಾ ಅನಾನುಕೂಲತೆ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇದೇ ರೀತಿ ಬೇರೆ ಅವರ ಹೆಸರಿನ ಮೇಲೆ ಸ್ಥಾನಗಳನ್ನ ತಗೊಂಡಾಗ ಯಾವ ರೀತಿ ಆಗತ್ತೆ ಅನ್ನೋದನ್ನ ನೋಡೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ 1ನೇ ಸ್ಥಾನ ಮತ್ತು 4ನೇ ಸ್ಥಾನ, 8ನೇ ಸ್ಥಾನದಲ್ಲಿ ಯಾವುದೇ ರೀತಿ ಅನುಕೂಲತೆಗಳಾಗದೆ ಅಥವಾ ಬರೀ ಎಲ್ಲ ಕೆಟ್ಟದ್ದೇ ಆಗುವಂಥದ್ದು, ನಮಗೆ ಯಾವುದೇ ರೀತಿ ಸಪೋರ್ಟ್ ಸಿಗದೇ ಇರುವಂಥದ್ದು. 8ನೇ ಸ್ಥಾನದಲ್ಲಿ ನಮಗೆ ಈ ರೀತಿಯಾಗಿ ಯಾವ ಸ್ಥಾನದಲ್ಲಿ ನಮಗೆ ಬಂದಿರತ್ತೆ ಬಾಗಿಲು,
ಆ ಬಾಗಿಲ ತೊಂದರೆಗಳನ್ನ ಇಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ. ಇಲ್ಲಿ ಮೊದಲನೇ ಸ್ಥಾನ ಅನ್ನೋದೇನಿದೆ ಅಲ್ಲ ಕರ್ಮಸ್ಥಾನ, ಮತ್ತು 4ನೇ ಸ್ಥಾನ ಅನ್ನೋದು ದುಸ್ಥಾನ, 8ನೇ ಸ್ಥಾನ ಅನ್ನೋದು ರೋಗಸ್ಥಾನ. ಮತ್ತು ಈ ಸ್ಥಾನಗಳಲ್ಲಿ ಯಾರಿಗಾದರೂ ಈ ಒಳ್ಳೆಯ ಸ್ಥಾನಗಳಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಬಾಗಿಲುಗಳು ಬಂದರೆ ಯಾರಿಗೂ ನಾವು ನೈಋತ್ಯ ದಿಕ್ಕಿನಲ್ಲಿ ಬಾಗಿಲವನ್ನು ಇಡಲಿಕ್ಕೆ ಕೊಡಲ್ಲ. ಅದು ಪಿತೃದೋಷ ಇರುವಂತ ಬಾಗಿಲು ಆಗಿರುವುದರಿಂದ ಯಾವುದೇ ಕಾರಣಕ್ಕೂ ನೈಋತ್ಯ ದಿಕ್ಕಿನಲ್ಲಿ ಯಾರಿಗೂ ಬಾಗಿಲವನ್ನ ಇಡ್ಲಿಕ್ಕೂ ಹೇಳಲ್ಲ, ಇಟ್ಕೊಳ್ಳಬಾರದು. ಆನಂತರ ಇಲ್ಲಿ ನಾನು ಕೆಲವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಏನಂತಂದ್ರೆ, ಇಲ್ಲಿ ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಈ ದಿಕ್ಕಿಗೆ ತಗೊಂಡಾಗ ಇಲ್ಲಿ ನೀಚ ಸ್ಥಾನ ಅನ್ನೋದು ಪೂರ್ವ ಆಗ್ನೇಯ ಅನ್ನೋದು ನೀಚ ಸ್ಥಾನ ಆಗತ್ತೆ. ಅದೇ ರೀತಿ ದಕ್ಷಿಣ ನೈಋತ್ಯ ನೀಚ ಸ್ಥಾನವಾಗತ್ತೆ, ಮತ್ತು ಪಶ್ಚಿಮ ನೈಋತ್ಯ ಅನ್ನೋದು ನೀಚ ಸ್ಥಾನ ಆಗತ್ತೆ. ಮತ್ತು ವಾಯವ್ಯ ದಿಕ್ಕಿನಲ್ಲಿ ನಾವು ತೆಗೆದುಕೊಂಡಾಗ ಇಲ್ಲಿ ಉತ್ತರ ವಾಯವ್ಯ ಅನ್ನೋದು ಇದು ಕೂಡ ನೀಚ ಸ್ಥಾನ. ಈ ಸ್ಥಾನಗಳಲ್ಲಿ ಯಾವುದೇ ರೀತಿಯಾದ ಬಾಗಿಲುಗಳನ್ನು ಇಡುವಂಥದ್ದು ಅಥವಾ ಒಳ್ಳೆ ವ್ಯಾವಹಾರಿಕವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಈ ದಿಕ್ಕಿಗೆ ಮಾಡುವುದರಿಂದ ಇಲ್ಲಿ ನಮಗೆ ತೊಂದರೆಗಳಾಗುವಂಥದ್ದು, ಅನಾನುಕೂಲತೆಗಳಾಗುವಂಥದ್ದೇ ಹೆಚ್ಚಿಗೆ ಇರುತ್ತೆ. ಮತ್ತು ಇಲ್ಲಿ ನಾವು ಅನುಕೂಲತೆಗಳ ಮಾಡಿಕೊಳ್ಳಬೇಕಾದ್ರೆ ಅಥವಾ ನಮಗೆ ಸಪೋರ್ಟ್ ಆಗುವಂತ ಸ್ಥಾನಗಳಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಬಾಗಿಲುಗಳು ಬಂದರೆ ಹೆಸರಿಗೆ ತಕ್ಕ ಬಾಗಿಲು, ಅವ್ರವ್ರ ಹೆಸರಿಗೆ ತಕ್ಕಿರುವಂತ ಬಾಗಿಲು. ಇಲ್ಲಿ 2ನೇ ಸ್ಥಾನ, 6ನೇ ಸ್ಥಾನ ಇದು ಒಳ್ಳೆಯದು. ನಾವು 3, 5 ಮತ್ತು 7ನೇ ಸ್ಥಾನದಲ್ಲಿ ಇದು ತುಂಬಾ ಉತ್ತಮವಾದಂತ ಬಾಗಿಲು ಇರ್ಲಿಕ್ಕೆ ಸ್ಥಾನಗಳಂತ ಹೇಳ್ತೇವೆ. ಇಲ್ಲಿ 3ನೇ ಸ್ಥಾನ, 5ನೇ ಸ್ಥಾನ ಮತ್ತು 7ನೇ ಸ್ಥಾನ ಇವು ಅತ್ಯುತ್ತಮ ಅಂದ್ರೆ ತುಂಬಾ ಒಳ್ಳೆಯ ಅತ್ಯುತ್ತಮ ಸ್ಥಾನ ಅಂತ ಹೇಳ್ತೇವೆ. ಈ ಸ್ಥಾನಗಳಲ್ಲಿ ನಾವು ಬಾಗಿಲುಗಳನ್ನು ಇಟ್ಟುಕೊಂಡಾಗ ನಮಗೆ ಎಷ್ಟನೇ ಸ್ಥಾನದಲ್ಲಿ ಬಾಗಿಲು ಬಂದಿರುತ್ತೆ ಆ ಬಾಗಿಲದಿಂದ ನಮಗೆ ಅನುಕೂಲತೆಗಳು ಆಗ್ತಾ ಹೋಗ್ತವೆ. ವೀಕ್ಷಕರೇ, ಇವತ್ತಿನ ಈ ವಿಚಾರದಲ್ಲಿ ನಾವು ತಿಳಿದುಕೊಳ್ಳೋದೇನಂತಂದ್ರೆ, ಸ್ಥಾನಗಳು ಹೆಸರಿಗೆ ತಕ್ಕ ಬಾಗಿಲವನ್ನು ಇಡಬೇಕಾದರೆ ಯಾವ್ಯಾವ ಸ್ಥಾನದಲ್ಲಿ ಹೇಗೆ ಇಫೆಕ್ಟ್ ಆಗತ್ತೆ ಅನ್ನೋದಕ್ಕೆ. ಈ ಮೊದಲನೇ ಸ್ಥಾನದಲ್ಲಿ ಯಾವುದೇ ರೀತಿಯಾದಂತ ಬಾಗಿಲುಗಳು ಬರಬಾರದು. ಮತ್ತೆ 4ನೇ ಸ್ಥಾನದಲ್ಲಿ ಕೂಡ ಇದು ಕೂಡ ಬರಬಾರದು, ಇದು ದುಸ್ಥಾನ ಅಂತ ಹೇಳ್ತೇವೆ. ಮತ್ತೆ 8ನೇ ಸ್ಥಾನವನ್ನ ತಗೊಂಡಾಗ ಇದು ರೋಗ ಸ್ಥಾನ ಅಂತ ಹೇಳಿ. ಈ ಸ್ಥಾನಗಳು ಇವು ಕೆಟ್ಟವಾದಂತ ದಿಕ್ಕುಗಳು ಅಥವಾ ಕೆಟ್ಟವಾದಂತ ಬಾಗಿಲು ಅಂತ ಹೇಳ್ಬೋದು ನಾವು. ಈ ಸ್ಥಾನಗಳಲ್ಲಿ ಯಾವುದೇ ರೀತಿಯಾದಂತ ಬಾಗಿಲುಗಳು ಮತ್ತು ನೈಋತ್ಯ ದಿಕ್ಕು ಈ ಸ್ಥಾನಗಳಲ್ಲಿ ಯಾವುದೇ ರೀತಿ ಬಾಗಿಲುಗಳು ಬಂದಾಗ ನಮಗೆ ತೊಂದರೆಗಳು ಹೆಚ್ಚಿಗೆ ಆಗುತ್ತವೆ. ಅದೇ ರೀತಿ ಒಳ್ಳೆಯದು ಅಂದ್ರೆ ಗುಡ್, ಅತ್ಯುತ್ತಮವಾದಂಥದ್ದಲ್ಲ, ನಮಗೆ ಒಳ್ಳೆಯದಾಗುವಂಥದ್ದು, ನೋ ಲಾಸ್ ನೋ ಪ್ರಾಫಿಟ್, ಒಂದು ಮೀಡಿಯಂ ಆಗಿ ನಮಗೆ ಸಪೋರ್ಟ್ ಮಾಡುವಂತ ಸ್ಥಾನಗಳಂತಂದ್ರೆ 2 ಮತ್ತೆ 6ನೇ ಸ್ಥಾನಗಳು ಇದು ಕೂಡ ನಮಗೆ ಒಳ್ಳೆ ಸ್ಥಾನಗಳು ಆಗ್ತವೆ. ಅದೇ ರೀತಿ ನಾವು 3ನೇ ಸ್ಥಾನ ಅಂದ್ರೆ 3, 5 ಮತ್ತು 7ನೇ ಸ್ಥಾನ ಇದು ಅತ್ಯುತ್ತಮ ಸ್ಥಾನ ಅಂತ ಹೇಳ್ತೇವೆ. ಇಲ್ಲಿ ನಮಗೆ ಅನುಕೂಲವಾಗುವಂಥದ್ದು 3ನೇ ಸ್ಥಾನ ಅಂತಂದ್ರೆ ಸಂವಾದನಾ ಸ್ಥಾನ ಅಥವಾ ಕಮ್ಯುನಿಕೇಶನ್ ಸ್ಥಾನ ಅಂತ ಹೇಳ್ತೇವೆ. ಅದು ನಮ್ಮ ಹೆಸರಿಗೆ 3ನೇ ಸ್ಥಾನದಲ್ಲಿ ಬರುವಂಥದ್ದು. ಅದೇ ರೀತಿ 5ನೇ ಸ್ಥಾನದಲ್ಲಿ ಬರುವಂಥದ್ದು ಸುಖ ಸ್ಥಾನ ಅಂತ ಹೇಳ್ತೇವೆ. ಈ 5ನೇ ಸ್ಥಾನದಲ್ಲಿ ಬಂದಾಗ ಅಲ್ಲಿ ನಮಗೆ ಅನುಕೂಲತೆಗಳು, ಸುಖ ಸ್ಥಾನ ಅನ್ನೋದು ಸಪೋರ್ಟ್ ಮಾಡುತ್ತೆ.
ಅದೇ ರೀತಿ ನಾವು 7ನೇ ಸ್ಥಾನವನ್ನು ತೆಗೆದುಕೊಂಡಾಗ 7ನೇ ಸ್ಥಾನ ಅಂದ್ರೆ ವ್ಯವಹಾರಿಕವಾಗಿರುವಂತ ಸ್ಥಾನ. ಇಲ್ಲಿ ನಮಗೆ ವ್ಯವಹಾರಿಕವಾಗಿ ಎಲ್ಲ ರೀತಿ ಅನುಕೂಲತೆಗಳು ಆಗುವಂತ ಸ್ಥಾನ. ಯಾವ ರೀತಿ ನಾವು ಬಾಗಿಲವನ್ನ ಇಡಬೇಕು, ಹೆಸರಿಗೆ ತಕ್ಕ ಬಾಗಿಲು ಯಾವ ರೀತಿ ಅನುಕೂಲತೆ ಆಗತ್ತೆ ಅನ್ನೋದನ್ನ ಇಲ್ಲಿ ತಿಳಿದುಕೊಂಡೆವು. ಮುಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ಯಾವ ರೀತಿ ನಾವು ಅಕ್ಷರಗಳನ್ನ ತೆಗೆದುಕೊಂಡು ಯಾವ್ಯಾವ ಬಾಗಿಲು ಯಾವ ರೀತಿ ಇಡಬೇಕು ಅನ್ನೋದನ್ನ ನಿಮಗೆ ವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ಮತ್ತು ಇದನ್ನ 4 ಜನರಿಗೆ ಹಂಚಿಕೊಳ್ಳಿರಿ, ಅವರಿಗೂ ಅನುಕೂಲತೆಗಳಾಗಲಿ. ಮತ್ತು ಜನ ಇದನ್ನ ತಮ್ಮ ವಿಚಾರಗಳನ್ನ ನೋಡಿಬಿಟ್ಟು ತಮ್ಮಲ್ಲೇ ಇಟ್ಟುಕೊಂಡಾಗ ನಮ್ಮಲ್ಲಿ ಇರುವ ಕರ್ಮಾದಿ ಕರ್ಮಗಳು ನಮ್ಮನ್ನ ಫಾಲೋ ಮಾಡ್ತವೆ. ಇದನ್ನ ನಾವು ಬೇರೆಯವರಿಗೆ ಹಂಚಿದಾಗ ಆ ಕರ್ಮ ಫಲ ಅನ್ನೋದು ನಮಗೆ ಕಡಿಮೆ ಆಗುತ್ತದೆ. ಈ ರೀತಿಯಾಗಿ ಇದನ್ನ ನೀವು ಬೇರೆಯವರಿಗೆ ಎಷ್ಟು ಜನರಿಗೆ ಶೇರ್ ಮಾಡ್ತೀರಿ. ಈಗ ಸಪೋಸ್ ನಿಮ್ಮಲ್ಲಿ ಇರೋ ಸಮಸ್ಯೆಗಳನ್ನು ನೀವು ತಿಳ್ಕೊಂಡಾದ ನಂತರ ಇದನ್ನ ನೀವು ಬೇರೆಯವರಿಗೂ ತಿಳಿಸಿದಾಗ ಏನಾಗತ್ತೆ, ಅವರಲ್ಲಿರುವ ಸಮಸ್ಯೆಗಳನ್ನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ನೀವು ಅನುಕೂಲತೆಗಳು ಮಾಡಿದಾಗ ಅಲ್ಲಿ ನಿಮ್ಮಲ್ಲಿರುವ ಕರ್ಮಾದಿ ಕರ್ಮಗಳು ಕಡಿಮೆ ಆಗ್ತಾ ಬರ್ತವೆ. ಹೀಗಾಗಿ ದಯವಿಟ್ಟು ನೀವು ಈ ಸಂಚಿಕೆಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲವಾಗಲಿ ಅನ್ನುವಂತ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತು ಇದರ ಬಗ್ಗೆ ಇನ್ನೂ ಕೆಲವು ಸಂಚಿಕೆಗಳನ್ನ ಮಾಡ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.